ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Presenting. Okay, shall we continue, students? Ready idira? For all there, Sachin, Navanis, Farah, ready na? Ille ಎಲ್ಲ ವರ್ಕ್ಷೀಟ್ ಇಟ್ಕೊಂಡಿದ್ದೀರಾ? ಕ್ವಶನ್ ನಂಬರ್ ಎಷ್ಟು ಸ್ಟಾರ್ಟ್ ಮಾಡಬೇಕು? 5. ಈ ತರ ಎಲ್ಲ ನೋಡಿ, ಯು ಕಾಂಟ್ ರೈಟ್. ಸ್ವಲ್ಪ ಪ್ರೆಸೆಂಟೇಷನ್ ಸ್ಕಿಲ್ ಇಂಪ್ರೂವ್ ಮಾಡಿ. ಸಪೋಸ್ ಇಫ್ ಯು ಆರ್ ನಾಟ್ ಫೈಂಡಿಂಗ್ ಎನಫ್ ಸ್ಪೇಸ್ ಟು ರೈಟ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್, ಯು ಕಾಪಿ ಇನ್ ಯುವರ್ ಬುಕ್. ಓಕೆ, ಕ್ಲಾಸ್ ನೋಟ್ಸ್. You just write the answer here, final answer here. Is it clear? Problems na correct ಆಗಿ ಅರ್ಥ ಮಾಡ್ಕೊಳ್ಳಿ. And students, I'll tell you, word problems na ನೀವು ಈ ಚಾಪ್ಟರ್ ಅಲ್ಲಿ ಆಲ್ಮೋಸ್ಟ್ ಒಂದು 28-30 ಕ್ವೆಶ್ಚನ್ಸ್ ಇದೆ. ಕರೆಕ್ಟ್ ಆಗಿ if you can able to understand quadratic equations, ನಿಮಗೆ ತುಂಬಾ ಈಸಿ ಆಗುತ್ತೆ. Of course, quadratic equation is completely different from this, but the idea of generating the equations becomes easier. Why? Here you are generating linear equations, correct? What is the meaning of linear? The power of x and the power of y is 1. But there you generate an equation where the power of x and y is 2. ಈಗ ನಾನು ಹೇಳ್ತೀನಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಅಂತ. ಒಂದು ಸ್ಟೂಡೆಂಟ್ಗೆ ಲೀನಿಯರ್ ಈಕ್ವೇಷನ್ ಅರ್ಥ ಆಗಿರಲ್ಲ ಅನ್ಕೊಳ್ಳಿ. ಅಂದ್ರೆ ಪವರ್ 1 ವೇರಿಯಬಲ್ ಕನ್ಸ್ಟ್ರಕ್ಟ್ ಮಾಡೋದ್ ಕಷ್ಟ ಆದ್ರೆ, ಡು ಯು ರಿಯಲಿ ಥಿಂಕ್ ದಟ್ ಪವರ್ 2 ಅರ್ಥ ಆಗತ್ತೆ ಅಂತ? Are you understanding? So for that reason, what you have to do, you have to cultivate the habit of understanding linear equation first correctly, properly in the direction. Is it clear? See, what you can do, ಒಂದು ರಫ್ ವರ್ಕ್ ಗೆ ಅಂತ ಸಪರೇಟ್ ಆಗಿ ಐಡಿಯಾ ಇಟ್ಕೊಳ್ಳಿ. ಒಂದು ಲೈನ್ ಹಾಕ್ಬಿಟ್ಟು ಅಥವಾ ಒಂದು ರಫ್ ಶೀಟ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಸ್ಟೂಡೆಂಟ್ಸ್ ನೀಟಾಗಿ ಪ್ರೆಸೆಂಟ್ ಮಾಡಬೇಕು. ನೀವು ಎಕ್ಸಾಮ್ ಅಲ್ಲೇ ಡೈರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಕ್ ಆಗಲ್ಲ. ಏನ್ ಮಾಡ್ಬೇಕು ನೀವು? ಈಗಿಂದ ಪ್ರೆಸೆಂಟೇಷನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೋಬೇಕು. ಸಮಟೈಮ್ಸ್ ವಾಟ್ ಹ್ಯಾಪನ್ಸ್, ಯು ನೋ, ವಿ ವಿಲ್ ನೋ ದ ಆನ್ಸರ್ ಬಟ್ ವಿ ವಿಲ್ ನಾಟ್ ಪ್ರೆಸೆಂಟ್ ದ ಆನ್ಸರ್ ಪ್ರಾಪರ್ಲಿ. ಅವಾಗ ಏನಾಗತ್ತೆ? ಮಾರ್ಕ್ಸ್ ಕೊಡಲ್ಲ. ಅರ್ಥ ಆಯ್ತಾ? ಐ ಟೆಲ್ ಯು a thing that happened in my college valuation for 6 marks. ಎಷ್ಟು ಮಾರ್ಕ್ಸ್ಗೆ? 6 ಮಾರ್ಕ್ಸ್ಗೆ. ಇದು 2 ಪೇಜ್, ಲೆಫ್ಟ್ ಪೇಜ್ ರೈಟ್ ಪೇಜ್, ಆಯ್ತಾ? ಒಂದು ಕ್ವಶನ್ ಇತ್ತು ಸ್ಟೂಡೆಂಟ್ಸ್, ಯಾವ್ದೋ ಒಂದು V1 ಅಂತ ಏನೋ ಒಂದು ಕ್ಯಾಲ್ಕುಲೇಟ್ ಮಾಡೋದಿತ್ತು. ಆ V1 ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ಹುಡುಗ. ಓಕೆ, ನೆಕ್ಸ್ಟ್ V1 ಯೂಸ್ ಮಾಡ್ಕೊಂಡು ಒಂದು V2 ಕ್ಯಾಲ್ಕುಲೇಟ್ ಮಾಡೋದಂತ ಇತ್ತು. ಸೊ V2 ಡಿಪೆಂಡ್ಸ್ ಆನ್ V1. V2 ಮಾಡ್ದ. ಆಮೇಲೆ ನೆಕ್ಸ್ಟ್ V3 ಮಾಡಿದ್ದಾರೆ. ಏನಾಗಿದೆ? V2 V1 ಮೇಲೆ ಡಿಪೆಂಡ್ ಆಗಿದೆ. ಆಮೇಲೆ ಅವ್ನಿಗೆ ಗೊತ್ತಾಗಿದೆ, ಇಲ್ಲ ನನ್ V2 ತಪ್ಪಾಯ್ತು ಅಂತ. ಸೊ ಈಗ V2 ತಪ್ಪಾಗಿರೋದು ಹಿಂಗ್ ಸ್ಕ್ರಾಚ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಒಂದೇ ಲೈನ್ ಸ್ಕ್ರಾಚ್ ಮಾಡಿರೋದು, ಕರೆಕ್ಟ್ ಆಗಿ ಕಾಟ್ ಮಾಡಿದ್ದಾರೆ. ನೆಕ್ಸ್ಟ್ ಶೀಟ್ ಅಲ್ಲಿ ಏನ್ ಮಾಡಿದ್ದಾರೆ? V2 ಇಸ್ ಈಕ್ವಲ್ ಟು ಅಂತ ಬರೆದಿದ್ದಾರೆ. ಈಗ ಸ್ಟೂಡೆಂಟ್ ಏನಾಗಿದೆ, ಅವ್ನಿಗೆ ಗೊತ್ತು V2 ತಪ್ಪಾಯ್ತು ಅಂತ, V1 ಸರಿಗಿದೆ ಅಂತ ಅವ್ನಿಗೆ ಗೊತ್ತಿದೆ. ಸೊ V2 ಕರೆಕ್ಟ್ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ V3 ಹಿಂಗ್ ಮಾಡಿದ್ದಾರೆ. ಈಗ ನಾನೇನ್ ಮಾಡಿದೆ, ಅವ್ನಿಗೆ ಸ್ಕ್ರಾಚ್ ಮಾಡಿರೋದ್ರಿಂದ ವಾಟ್ ಐ ಡಿಡ್, V1 ನಾನು ಕನ್ಸಿಡರ್ ಮಾಡಿಲ್ಲ, ನಾನು ಇದನ್ನು ಮಾತ್ರ ನೋಡಿದೆ. ಅದ್ ಹಿಂಗ್ V2 ಮಾಡ್ದ, V1 ಮಾಡ್ದೆ, ಕ್ವಶನ್ ಮಾರ್ಕ್ ಹಾಕಿದೆ. ಅಂಡರ್ಸ್ಟುಡ್ ದ ಐಡಿಯಾ? ಅಂದ್ರೆ ನಾನು ಟೀಚರ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೀನಿ. ಈಗ ನಾನೇನ್ ಹಾಕ್ತೀನಿ? ಮಾರ್ಕ್ಸ್ 0. ಯಾಕೆ? ಐ ಹ್ಯಾವ್ ಅ ಡೌಟ್ ಇನ್ ಕರೆಕ್ಷನ್ ದ ಪೇಪರ್. ಅದು ಅವ್ನ್ ಗ್ರಾಚಾರಕ್ಕೆ ಏನಾಯ್ತು ಗೊತ್ತಾ? ಇದು ಪ್ರೀವಿಯಸ್ ಶೀಟ್ ಅಲ್ಲಿ ಇತ್ತು, ಇದು ನೆಕ್ಸ್ಟ್ ಶೀಟ್ ಅಲ್ಲಿ ಇತ್ತು. ಪಕ್ಕ ಇದ್ದಿದ್ರೆ ಏನಾಗೋದು? ಓ, ಮೇ ಬಿ ಅಲ್ಲಿ ಮಾಡಿದಾನೆ ಅಂತ ನಾನು ನೋಡ್ಬೋದಿತ್ತೇನೋ. ಅಂದ್ರೆ ಐ ಆಮ್ ಟೆಲ್ಲಿಂಗ್ ಯು ಹೌ ಮಚ್ ಇಂಪಾರ್ಟೆನ್ಸ್ ಯು ಹ್ಯಾವ್ ಟು ಗಿವ್ ಫಾರ್ ದ ಪ್ರೆಸೆಂಟೇಷನ್ ಆಲ್ಸೋ ಮ್ಯಾಟರ್ಸ್. ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್, knowing the answer is not only important, knowing the answer and presenting in the paper is much more important. ಅದು ಏನ್ ಗೊತ್ತಾ? ವ್ಯಾಲ್ಯೂಯೇಷನ್ಸ್ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ ಯಾರೋ ಅನ್ನೋನ್ ಪರ್ಸನ್ ಮಾಡ್ತಾರೆ. ಅನ್ನೋನ್ ಪರ್ಸನ್ ಇಟ್ ಡಸಂಟ್ ಮೀನ್ ದಟ್ ಮ್ಯಾಥ್ಸ್ ಗೊತ್ತಿಲ್ಲದೆ ಇರೋರಲ್ಲ. ಮ್ಯಾಥ್ಸ್ ಗೊತ್ತಿರೋರು, ಆದ್ರೆ ನಿಮ್ಗೆ ಯಾರು ಅಂತ ಅವ್ರು ಗೊತ್ತಿರಲ್ಲ, ಅವ್ರು ಯಾರು ಅಂತ ನಿಮ್ಗೂ ಗೊತ್ತಿರಲ್ಲ. ಅಂತವ್ರು ಕರೆಕ್ಷನ್ ಮಾಡೋದು. ಕರೆಕ್ಟಾ? ಎಸ್ ಆರ್ ನೋ? ಸೊ ಯು ಹ್ಯಾವ್ ಟು ರೈಟ್ ದ ರೀಸನ್ ಪ್ರಾಪರ್ಲಿ. ಎಲ್ಲೆಲ್ಲಿ ರೀಸನ್ ಬರೀಬೇಕು? ಡಿಸ್ಕ್ರಿಪ್ಟಿವ್ ರೈಟಿಂಗ್ಸ್ ಅಲ್ಲಿ. ಎಲ್ಲಿ ರೀಸನ್ ಅವಾಯ್ಡ್ ಮಾಡ್ಬೋದು? MCQs. ಆಕ್ಚುಲಿ ಐ ಹ್ಯಾವ್ ಬ್ರಾಟ್ ಅ ಪೇಪರ್. ನಿಮಗೆ ಅದು ನಾನು ಮುಂದೆ ತೋರಿಸ್ತೀನಿ, ಈಗಲೇ ಅಲ್ಲ. My student who has scored a 92 this time in math thought let me get a revaluation copy
ಸೊ ರಿವ್ಯಾಲ್ಯೂಯೇಷನ್ ಹಾಕಕ್ಕಿಂತ ಮುಂಚೆ ಫೋಟೋ ಕಾಪಿ ಕಳಿಸ್ತಾರಲ್ಲ, ಈಗೆಲ್ಲ ಸ್ಕ್ಯಾನ್ ಮಾಡಿ ಡಿಜಿಟಲೈಸ್ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಆನ್ಲೈನ್ ಅಲ್ಲೇ ಬಂದ್ಬಿಡತ್ತೆ. ಓಕೆ, ನಾನು ಇದನ್ನ ಆಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗ್ ಪ್ರೆಸೆಂಟ್ ಮಾಡಿದಾನೆ ಅಂತ. ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಾನೆ. ಓಕೆ, MCQs ಅಲ್ಲಿ ಎಲ್ಲೂ ರೀಸನ್ ಬರ್ದಿಲ್ಲ, ಸೈಡ್ ಅಲ್ಲಿ ಒಂದು ಹಾಕೊಂಡ್ ಮಾಡ್ಕೊಂಡು ಹೋಗಿ, ಆಮೇಲೆ ತಪ್ಪಾಗಿರೋ ಕಡೆ ಎಷ್ಟು ನೀಟ್ ಕಾಟ್ ಮಾಡಿದಾನೆ ಗೊತ್ತಾ? ಅರೆ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟೆಲ್ಲಿಂಗ್? ತಪ್ಪಾಗಿರೋ ಕಡೆ ನೀಟಾಗಿ ಕಾಟ್ ಮಾಡಿರೋದು. ಈಗ ಹೆಂಗಾಗತ್ತೆ ತಪ್ಪಾದ್ರೆ ಎಲ್ಲ ಮಾಡಿದ್ರೆ ಏನಾಗತ್ತೆ, ಕರೆಕ್ಟ್ ಆನ್ಸರ್ ಹೈಲೈಟ್ ಆಗಲ್ಲ, ಕೆಟ್ಟದೇ ಹೈಲೈಟ್ ಆಗತ್ತೆ. ಅದೇ ಈಗ ನೀವೇನೋ ತಪ್ಪು ಮಾಡಿರ್ತೀರ, ಆಕ್ಚುಲಿ ಇವನು ಅಷ್ಟೇ ಪಾಪ, ಈ ಹುಡುಗ ಸುಮ್ಮನೆ ಒಂದು ಲೈನ್ ಹಾಕಿದಾನ ಪೇಜ್ಗೆ, ಸಿ ಇಟ್ಸ್ ಡನ್. ಅದನ್ನ ತಗೊಂಡು ಚೆನ್ನಾಗಿ ಹಿಂಗೇನ್ ವಾಳ್ಕಲ್ ರುಬ್ಬಿ ಅದ್ ಹೆಂಗಿರ್ಬೇಕು ಇಂಪ್ರೆಷನ್, ಆ ಪ್ರೀವಿಯಸ್ ಪೇಜ್ಗೆ ಎಲ್ಲಾ ಇಂಪ್ರೆಷನ್ಸ್ ಟಚ್ ಆಗಿ. ಡೋಂಟ್ ಮೆಸ್ ಆಗತ್ತೆ ಸ್ಟೂಡೆಂಟ್ಸ್. ಇಟ್ಸ್ ನಾಟ್ ಎಟ್ ಆಲ್ ಅ ಮಿಸ್ಟೇಕ್ ಇಫ್ ವಿ ಡೂ ಅ ಮಿಸ್ಟೇಕ್. ಇಟ್ಸ್ ಓಕೆ ಇಫ್ ಯು ಡೂ ಅ ಮಿಸ್ಟೇಕ್, ಲರ್ನ್ ಫ್ರಮ್ ಅಸ್ ದ ಮಿಸ್ಟೇಕ್ ಅಷ್ಟೇ. ಬಟ್ ಇಫ್ ಯು ಕ್ಯಾರಿ ಔಟ್ ದ ಸೇಮ್ ಮಿಸ್ಟೇಕ್ ಅಗೈನ್, ವಾಟ್ ಹ್ಯಾಪನ್ಸ್? ಯು ಆರ್ ದ ಲೂಸರ್. ಅದಕ್ಕೆ ಹೇಳ್ತಾರೆ ಗೊತ್ತಾ, ಸೆಕೆಂಡ್ ಟೈಮ್ ಮಿಸ್ಟೇಕ್ ಮಾಡಿದ್ರೆ ಮಿಸ್ಟೇಕ್ ಅನ್ನಲ್ಲ, ಇಟ್ಸ್ ಅ ಚಾಯ್ಸ್. So improve the presentation skill in the class. Is it clear? So don't learn only math. Nodi, ಈಗ ಯಾವ್ದೋ ಒಂದು ಪ್ರಾಬ್ಲಮ್, I'll just show you later. Okay, ಆ ಪ್ರಾಬ್ಲಮ್ಗೆ ರಿಲೆವೆಂಟ್ ಫಿಗರ್ ಬೇಕಿತ್ತು, ಫಿಗರ್ನ ರೈಟ್ ಸೈಡ್ ಬರ್ಕೊಂಡಿದ್ದಾರೆ. ಇಟ್ಸ್ ಇಂಪಾರ್ಟೆಂಟ್ ಟು ರೈಟ್ ದಟ್. ಐ ಶೋ ಯು ದಿಸ್. ಓಕೆ, ಇದನ್ನ ಡಿಸ್ಪ್ಲೇ ಮಾಡಿ ಪ್ರತಿಯೊಂದನ್ನು ನಾನು ತೋರಿಸ್ತೀನಿ, ಹೆಂಗೆ ಅಟೆಂಪ್ಟ್ ಮಾಡಿದಾನೆ, ಹೆಂಗೆ ಗ್ರಾಫ್ ಶೀಟ್ಸ್ ಯೂಸ್ ಮಾಡಿದ್ದಾರೆ, ಎವ್ರಿಥಿಂಗ್ ಐ ಶೋ ಯು. ಓಕೆ, ಎಲ್ಲಿ ತಪ್ಪಾಗಿದೆ ಅನ್ನೋದೆಲ್ಲ ವಿ ವಿಲ್ ಸಿ. ನೋಡಿ, ಇಲ್ಲೊಂದ್ ಕಡೆ ಕಾಟ್ ಮಾಡಿದ್ದಾರೆ, ನಾನು ಹೇಳದ್ನಲ್ಲ ಎಷ್ಟು ನೀಟಾಗಿ ಕಾಟ್ ಮಾಡಿದ್ದಾರೆ ನೋಡಿ, ಒಂದ್ ಲೈನ್ ಹಿಂಗ್ ಕಾಟ್ ಮಾಡಿದ್ದಾರೆ ಅಷ್ಟೇ. ಅದನ್ನ ತಗೊಂಡು ಅದೇ ಹೇಳದ್ನಲ್ಲ, ನೋ ನಥಿಂಗ್ ಹ್ಯಾಸ್ ಡನ್. ಇಸ್ ದಟ್ ಕ್ಲಿಯರ್? ಸೊ let us improve the presentation skill also in our class. Ready students? With this can we continue? Yes sir. ಈ ಕಡೆ ಆನ್ಲೈನ್ ಅಲ್ಲೇ ಇಲ್ಲಂತೂ ಏನು ಹೇಳಿಲ್ಲ ನನಗೆ. ಜೋಶ್ ಇರಬೇಕು, ನಾನೇ ಜೋಶಲ್ಲಿ ಮಾತಾಡ್ತಾ ಇದ್ದೀನಿ. ಓಕೆ, ಪೇಜ್ ನಂಬರ್ ಯಾವ್ದು ಹೋಗ್ಬೇಕಪ್ಪ? ಪೇಜ್ ನಂಬರ್ 19. Question number 5. Shall we start? See, I was viewing Abhishek sir class. He was completely explaining in detail how to solve and all. But I am not a teacher like that. I'll not solve the problems because you know how to solve a pair of linear equations, correct? ಯಾವ ಮೆಥಡ್ಸ್ ಗೊತ್ತು? ಎಲಿಮಿನೇಷನ್ ಗೊತ್ತು, ಸಬ್ಸ್ಟಿಟ್ಯೂಷನ್ ಗೊತ್ತು, ಗ್ರಾಫ್ ಗೊತ್ತು. ಬಟ್ ಗ್ರಾಫಿಕಲ್ ಮೆಥಡ್ ವಿ ವಿಲ್ ನಾಟ್ ಡು. ಆಯ್ತಾ? ಅದರಲ್ಲಿ ಸ್ಟೂಡೆಂಟ್ಸ್ ನಿಮ್ ಚಾಯ್ಸ್, ಸಬ್ಸ್ಟಿಟ್ಯೂಷನ್ ಅವರು ಮಾಡಿ, ಎಲಿಮಿನೇಷನ್ ಅವರು ಮಾಡಿ. ಬಟ್ ಯೂಶಲಿ ಐ ಹ್ಯಾವ್ ಸೀನ್ ಎಲಿಮಿನೇಷನ್ ಕೊಟ್ಟಿರ್ತಾರೆ. ಬಟ್ ಐ ಡೋಂಟ್ ರೆಕಮೆಂಡ್ ಆಲ್ವೇಸ್ ಎಲಿಮಿನೇಷನ್. ಯಾಕೆ ಗೊತ್ತಾ? ಮಸಲ್ ಮೆಮೊರಿ ತರ ಸ್ಟಿಕನ್ ಆಗ್ಬಿಡುತ್ತೆ. ಯಾವ್ದೋ ಒಂದ್ ಪ್ರಾಬ್ಲಮ್ ನಿಮ್ಗೆ ಟ್ವಿಸ್ಟ್ ಇರ್ಲಿ ಅನ್ಬಿಟ್ಟು ಏನ್ ಮಾಡಿ, ಎವ್ರಿ ಒನ್ ಹ್ಯಾಸ್ ದ ಕ್ವೆಶ್ಚನ್ ಇನ್ ಫ್ರಂಟ್ ಆಫ್ ಯು. ಓಕೆ, the sum of the numerator and denominator of a fraction is 15. So what type of problem is that? Fraction. So what first we have to do is let the required fraction be ಏನ್ ಬರ್ಕೊಳ್ಳೋಣ? ನಾನು ಅದೇ ಮೆಮೊರೈಸ್ ಮಾಡೋದು ಬೇಡ ಅಂತ ಟ್ವಿಸ್ಟ್ ಇರ್ಲಿ. ಏನಂತ ಬರ್ಕೋತಾ ಇದ್ದೀನಿ ನಾನು? y by x. ತಪ್ಪ? p by q ಬರಿಬೋದಾ? a by b ಬರಿಬೋದಾ? x by y ಬರಿಬೇಕು ಅನ್ನೋದು ರೂಲ್ ಅಲ್ಲ. ಇಲ್ಲಿ ಆಗ್ರಿ? ಓಕೆ, ಆದ್ರೂ ಇರ್ಲಿ, ಚೇಂಜ್ ಏನ್ಬಿಟ್ಟು a by b ಬರೀತೀನಿ. ಇಸ್ ಇಟ್ ಓಕೆ? ಸೊ ವಾಟ್ ಇಸ್ ದ ನ್ಯೂಮರೇಟರ್? a. What is the denominator? b. So they have given a condition. What condition they have given? If you add the numerator and denominator, the sum is 15. Is that correct students? A na numerator fix ಮಾಡಿದೀವಿ, b na denominator fix ಮಾಡಿದೀವಿ. Next they are telling the denominator is 3 more than twice the numerator. ಸರ್ ಒಂದ್ ಸ್ವಲ್ಪ ನಂಗೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬರೆಯೋದು ಕಷ್ಟ ಆಗತ್ತೆ ಅನ್ನೋದಾದ್ರೆ ನೋಡಿ, ಇಲ್ಲಿ ನಾನು ಜಸ್ಟ್ ಆ ಇಂಗ್ಲಿಷ್ ಬರೀತೀನಿ. ಏನಂತಿದೆ? the denominator is 3 more than
more than twice the numerator ಅಂತಿದೆ ಅಲ್ವಾ ಸ್ಟೂಡೆಂಟ್ಸ್? ನಿಮ್ ಬ್ರೈನ್ ಅಲ್ಲಿ ಈ ತರ ಯೋಚನೆ ಮಾಡಿ. ಇದಲ್ಲ ಬಿಡಿ, ಇಂಗ್ಲಿಷ್ಗೋಸ್ಕರ ತಾನೆ ಕಂಟಿನ್ಯೂಯೇಷನ್ಗೆ. ಡಿನಾಮಿನೇಟರ್ ಅಂದ್ರೆ ಏನ್ ಸಿಂಬಲ್ ನಮ್ಮ ಪ್ರಾಬ್ಲಮ್ ಅಲ್ಲಿ? ಬಿ. ಸೊ ಈಗ ನಾನು ಏನ್ ಮಾಡ್ಬೇಕು? ದ ಬಿ ಈಸ್ 3 more than twice the ನ್ಯೂಮರೇಟರ್ ಅಂದ್ರೆ ಏನು? ಎ. ಹಂಗ ಓದೋಣ. ದ ಬಿ ಈಸ್ 3 more than twice the ಎ. ವಿಲ್ ಯು ಅಗ್ರಿ? ವಾಟ್ ಇಸ್ ದ ಮೀನಿಂಗ್ ಆಫ್ ಮೋರ್? ಜಾಸ್ತಿ. ಹೆಂಗೆ ಸರ್? ಅಡಿಷನ್ ಸರ್. ಪ್ಲಸ್ 3. ಎಷ್ಟು ಜಾಸ್ತಿ? 3. than the twice ಅಂದ್ರೆ multiplication ತಾನೆ? twice the numerator. Did you understand the logic? ಇಲ್ಲಿ ಏನ್ ಇಂಗ್ಲಿಷ್ ಅಲ್ಲಿ ನೀಟ್ ಆಗಿದೆ ಅದನ್ನ ನೀಟಾಗಿ ನಾವು ಮ್ಯಾಥ್ ಅಲ್ಲಿ ಅಕಾರ್ಡಿಂಗ್ಲಿ ವಿತ್ ರೆಸ್ಪೆಕ್ಟ್ ಟು ದೀಸ್ ಟು ಸಿಂಬಲ್ಸ್. The denominator is 3 more than twice the numerator. Did you understand the way of writing it? ನೋಡಿ ಒಂಥರ ಪೊಯಟ್ರಿ ತರ. Denominator is 3 more than twice the numerator. ಆಯ್ತಾ ಲಾಜಿಕ್? ಈಗ ನಾನು ಏನ್ ಮಾಡಬಹುದು? ಕ್ಯಾನ್ ವಿ ರೈಟ್ ಬೋತ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಸ್ಟೂಡೆಂಟ್ಸ್? ಎರಡು ಇಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀಬಹುದಾ? ಸೊ ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್? ಫಸ್ಟ್ ಒನ್ ರೆಡಿ ಇದೆ. a plus b is equal to 15. Call this by equation 1. Second equation ಯಾವ ತರ ಬರೀಬಹುದು? 2a minus b is equal to 3. Equation number 2. So definitely if you observe, a1 by a2 is not equal to b1 by b2. Therefore these two represents intersecting lines. ಅಂದ್ರೆ ಯೂನಿಕ್ ab ಸಿಗುತ್ತೆ. ಅದು ಏನೋ ಸುಮ್ಮನೆ ನೀವು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ನೋಡಿದ್ರೆ ವಿಚ್ ಮೆಥಡ್ ಇಸ್ ಈಸಿ? ಎಲಿಮಿನೇಷನ್ ಇಸ್ ಈಸಿ. ಸೊ ಡೈರೆಕ್ಟ್ ಆಗಿ ಪ್ಲಸ್ ಮಾಡಬಹುದು, ಚೇಂಜ್ ಆಫ್ ಸೈನ್ ರಿಕ್ವೈರ್ಮೆಂಟ್ ಇಲ್ಲ. ಸೊ a plus 2a 3a is equal to 15 plus 3 18. Therefore what is a? A is 6. ಅಂದ್ರೆ ನ್ಯೂಮರೇಟರ್ ಬಂತ? a is 6, the numerator we got. Therefore what is denominator? ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಣ. Hence what you can do? b plus 3 is equal to 2 into 6. That is b is equal to 12 minus 3 9. So a ಮತ್ತೆ b ಸಿಕ್ತಾ ಸ್ಟೂಡೆಂಟ್ಸ್? ಬಟ್ ಸ್ಟಿಲ್ ಹಾಫ್ ಮಾರ್ಕ್ ಕಿತ್ತಾಕ್ತಾರೆ ಕರೆಕ್ಷನ್ ಅಲ್ಲಿ. ಯಾಕೆ? Sir, we didn't find the a by b. We didn't write the fraction. ಅವ್ರು ಕೇಳಿರೋದೇನು? ಫೈಂಡ್ ದ ಫ್ರಾಕ್ಷನ್ ತಾನೆ. Therefore ಏನ್ ಬರೀತೀರಾ ನಾವು? The fraction is 6 by 9. Can you write it as 3 by 2 by 3? ಬರೀಬಹುದಾ? ಇಲ್ಲಿ ಬರೆದ್ರೆ ತಪ್ಪಾಗೋಗುತ್ತೆ. 6 by 9 ಇದೆ. ಯಾಕೆ? ಈ ಕಂಡೀಷನ್ ನೀವೀಗೇನಾರ ನೀವು ಇದನ್ನ ಅದನ್ನೇ ಹೇಳಿದ್ದು, ಎಲ್ಲೆಲ್ಲಿ ಮಾಡಬೇಕು ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ 2 by 3 ಮಾಡಿದ್ರೆ ವಾಟ್ ಇಸ್ ದ ಸಮ್ ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್? What is the sum of numerator and denominator? 5. But what is the given condition? The sum of numerator and denominator is 15. It is against that. So you can't do that. ಅದಕ್ಕೆ ವರ್ಬಲ್ ಪ್ರಾಬ್ಲಮ್ಸ್ ಅಲ್ಲಿ ಹಂಗೆ ಹುಷಾರಾಗಿರ್ಬೇಕು. ಅರ್ಥ ಆಯ್ತಾ? ತಡ್ಕೊಂಡಿರ್ಬೇಕು. 6 by 9 2 by 3 ಬರೀಬಾರ್ದು. Okay, let's go to the next question. Go to the next question. Okay, question number 6. Students, ಈಗ ಈಕ್ವೇಷನ್ ತನಕ ನಾನು ತಂದು ಕೂರಿಸ್ತೀನಿ. ನೆಕ್ಸ್ಟ್ ಇಂದ ನೀವೇನ್ ಮಾಡ್ಬೇಕು? ಫ್ರಾಕ್ಷನ್ ನೀವೇ ಬರ್ಕೋಬೇಕು. ಇದು ಅದೇ ಪ್ರಾಬ್ಲಮ್. The sum of the numerator and denominator of a fraction is 4 more. ಅಂದ್ರೆ ಫ್ರಾಕ್ಷನ್ ಅಂತ ಗೊತ್ತಾಯ್ತಾ? So what is the first statement, students? Let the fraction be x by y. ಓಕೆನಾ? ಇನ್ಮೇಲೆ x by y ಅಂತಾನೆ ಕರ್ಕೊಳ್ಳೋಣ. ಏನ್ ಹೇಳ್ತಾ ಇದ್ದಾರೆ? The sum of the numerator and denominator. What is the sum of the numerator and denominator? X plus y is 4 more. Oh, sorry. Previous problem ಅಲ್ಲಿ ತಪ್ಪಾಯ್ತಾ ಅಂತ. ನನಗೆ ಇನ್ನೊಂದ್ಸಲಿ ಓದ್ಬೇಕಾದ್ರೆ ಸೆಕೆಂಡ್ ಈಕ್ವೇಶನ್ ತಪ್ಪಾಯ್ತಲ್ಲ. ಹೌ ಇಟ್ ಇಸ್ ರಾಂಗ್?
ಕರೆಕ್ಟಾ? ನನಗೇನೋ ಇಂಗ್ಲಿಷ್ ಬರಲ್ಲ, ನಿಮಗೂ ಬರಲ್ಲ, ಬಟ್ ನಂಗೆ ಮ್ಯಾಥ್ಸ್ ಬರುತ್ತೆ. ಬಿ ಈಸ್ 3 more than twice the ಅಂತ ತಾನೇ ಸೆಂಟೆನ್ಸ್ ಇದ್ದಿದ್ದು ನೋಡಿ. ಅದಕ್ಕೆ ನಾನು ಇವತ್ತೊಂದು ಮಾತು ಹೇಳಿದೆ, ಮಿಸ್ಟೇಕ್ ಮಾಡಿ ಓಕೆ, ಬಟ್ ಮತ್ತೆ ಮಿಸ್ಟೇಕ್ ಮಾಡಿದ್ರೆ ಇಟ್ ಇಸ್ ನಾಟ್ ಅ ಮಿಸ್ಟೇಕ್, ಇಟ್ ಇಸ್ ಅ ಚಾಯ್ಸ್. ನಂಗೆ ಸೆಕೆಂಡ್ ಕ್ವಶನ್ ಅದೇ ತರ ಇದ್ದಾಗ ಓದಿದಾಗ ಐ ಗಾಟ್ ಅ ಡೌಟ್, ದಟ್ ಈಸ್ ವೈ ಐ ವೆಂಟ್ ಬ್ಯಾಕ್. ಸೊ ವಾಟ್ ಇಸ್ ದ ಈಕ್ವೇಶನ್ ದೆನ್ ಹಿಯರ್? Sir, B is equals to 2A plus 3. ಈ ವಾಯ್ಸ್ ಜೋರಾಗಿದೆ ಸಚಿನ್, ಪ್ರೀವಿಯಸ್ ಅದ್ ಮಾಡ್ಬೇಕಾರ. What is it? Even. The denominator is 3 more than twice the numerator. Correct? ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. So what is the standard form? A plus B is equal to 15. Call this by equation 1. And ಇದೇನಾಗತ್ತೆ? 2A minus B is equal to minus 3. Correct? Call this by equation number 2. On direct addition, BB gets cancelled. 3A is equal to 12. Therefore, A ಏನಾಗತ್ತೆ? 4. Therefore, the numerator is 4. Is the numerator 4, students? Numerator 4 ಆಗ್ತಿದ್ದಂಗೆ B is equal to 3 plus 2 into 4. 4 2s are 8. Is it 11? Therefore, what is B? 11. Therefore, what is the fraction? The fraction is 4 by 11. The fraction is 4 by 11. Is it clear? Okay, shall we go to the next question? Sir, 1 minute. Aita? One Yes, Aita? Good. Okay. Now, the sixth question, again, it is of the fraction. The sum of the numerator and denominator of a fraction is 4 more than twice the numerator. Aita nodi? The sum of that numerator and denominator is 4 more than twice the numerator. Aita? This is the first equation. So, ಇದನ್ನ simplify ಮಾಡ್ಕೊಂಬಿಡಿ ಸ್ಟೂಡೆಂಟ್. Simplify ಮಾಡಿದ್ರೆ ಏನಾಗುತ್ತೆ? 2x ಆ ಸೈಡ್ ಹೋದ್ರೆ ಅಥವಾ ಓಕೆ minus x plus y is equal to 4. Call this by equation number 1. ಇಲ್ಲ simplify ಮಾಡ್ಕೊಂಬೋಣ. Also, they have given one more. ಇನ್ನೇನ್ ಕೊಟ್ಟಿದ್ದಾರೆ? ಸೆಕೆಂಡ್ ಕರೆಕ್ಟ್ ಆಗಿ ಗಮನ ಇಟ್ಕೊಂಡು ನೋಡಿ ಕ್ವಶನ್. If the numerator and denominator are increased by 3. Increased by 3 ಅಂದ್ರೆ ಏನು? ಪ್ಲಸ್. ಸೊ ಈಗ ನ್ಯೂಮರೇಟರ್ ನ 3 ಇಂದ ಇನ್ಕ್ರೀಸ್ ಮಾಡಬೇಕು, ಡಿನಾಮಿನೇಟರ್ ನು 3 ಇಂದ ಇನ್ಕ್ರೀಸ್ ಮಾಡಬೇಕು. ಅವಾಗ ಏನಾಗುತ್ತೆ? ದೇ ಆರ್ ಇನ್ ದ ರೇಷಿಯೋ 2:3. 2:3 ರೇಷಿಯೋ ಅಂದ್ರೆ ಏನು? 2/3 ನ ಫ್ರಾಕ್ಷನ್, ಯು ನೋ ರೈಟ್. 1:2 ರೇಷಿಯೋನ 1/2 ಫ್ರಾಕ್ಷನ್ ಅಲ್ಲಿ ಬರೀಬಹುದು. ರೇಷಿಯೋಸ್ ಅಂಡ್ ಫ್ರಾಕ್ಷನ್ಸ್ 2:3 ಯಾವ ತರ ಬರೀಬಹುದು ನಾವು? 2/3. ನಾವು ಬಿ ಕೇರ್ಫುಲ್ ಸ್ಟೂಡೆಂಟ್ಸ್. 3 ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದಾ? ಈ ಕಡೆ y plus 3 ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದಾ? ಅಂದ್ರೆ ಹ್ಯಾಂಡ್ಲಿಂಗ್ ದ ಸೆಕೆಂಡ್ ಈಕ್ವೇಶನ್ ಟು ದ ಸಿಂಪ್ಲೆಸ್ಟ್ ಫಾರ್ಮ್ ಇಸ್ ಕ್ವೈಟ್ ಡಿಫಿಕಲ್ಟ್. ಫಸ್ಟ್ ಅದನ್ನ ಚಾಲೆಂಜ್ ನ ಓವರ್ಕಮ್ ಮಾಡೋಣ. 3 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 3 into x plus 3. ನೆಕ್ಸ್ಟ್ y plus 3 ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇಸ್ ದಿಸ್ ಕರೆಕ್ಟ್? ನೋಡಿ, ಸ್ಟೆಪ್ ಬೈ ಸ್ಟೆಪ್ ಬರೀತಿದ್ದೀನಿ, ಯಾವುದು ಸ್ಕಿಪ್ ಮಾಡ್ತಿಲ್ಲ ನಾನು. ಈಗ ಏನಾಗುತ್ತೆ? ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ 3x plus 9 is equal to 2y plus 6. So let's write it in the standard form. 3x minus 2y is equal to minus 3 is equation number 2. Equation 1, equation 2 observe ಮಾಡಿ. Can you use elimination method for x? Easy ತಾನೆ? So y ಮಾಡಬಹುದು. That's up to you. ಒಂದ್ರ ಕೆಳಗೆ ಒಂದು ಬರ್ಕೊಂಡು ಅನಲೈಸ್ ಮಾಡಿ ಬೇಕಾದ್ರೆ.
2y ಈ ಸೈಡ್ ಇದು ಈ ಸೈಡ್. ಸೊ ಈಗ ಏನಾಯ್ತು equation 1 -x plus y is equal to 4. Another equation is 3x minus 2y is equal to -3. So you write one below the other. Now you will get a clarity. ಯಾವ್ದನ್ನ ಎಲಿಮಿನೇಟ್ ಮಾಡೋದು ಈಸಿ ಆಗುತ್ತೆ ಅಂತ. What is the first choice? x ಎಲಿಮಿನೇಟ್ ಮಾಡಬೇಕು ಅಂದ್ರೆ ಮಲ್ಟಿಪ್ಲೈ ಬೈ 3 ನ, y ಎಲಿಮಿನೇಟ್ ಮಾಡಬೇಕು ಅಂದ್ರೆ ಮಲ್ಟಿಪ್ಲೈ ಬೈ 2. ಚೇಂಜ್ ಆಫ್ ಸೈನ್ ಅವಶ್ಯಕತೆನೇ ಇಲ್ಲ. ಕರೆಕ್ಟಾ? So will you do this as a homework? Sorry, will you do alla? You should do it as a homework. You should do it as a homework. So tomorrow you have to tell what is x by y. Is it clear? ಯಾವ ಮೆಥಡ್ ಆರೋ ಯೂಸ್ ಮಾಡ್ಕೊಳ್ಳಿ. ನನಗೆ ನೆಕ್ಸ್ಟ್ ಎಲ್ಲಾ ಪ್ರಾಬ್ಲಮ್ಸ್ಗೂ ಹಿಂಗೆ ಬಂದ್ಬಿಡ್ತೀನಿ. ಮಾಡಿದೀವಿ ತಾನೆ? ಎಲಿಮಿನೇಷನ್ ಮೆಥಡ್ ಮಾಡಿದೀವಿ, ಸಬ್ಸ್ಟಿಟ್ಯೂಷನ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಸಬ್ಸ್ಟಿಟ್ಯೂಷನ್ ಮಾಡೋದಾದ್ರೆ ಸ್ಟೂಡೆಂಟ್ಸ್ ಫಸ್ಟ್ ಈಕ್ವೇಷನ್ ಅಬ್ಸರ್ವ್ ಮಾಡಿ. ವಾಟ್ ಇಸ್ y? 4 plus x. So substitute y is equal to 4 plus x in second equation. Correct ತಾನೆ? Substitution method ಅದಾದ್ರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಎಲಿಮಿನೇಷನ್ ಮೆಥಡ್ ಯೂಸ್